ಸ್ನೇಹಿತರೆ ನಮಸ್ಕಾರ. ಭಾಷಣ ಕಲೆ ಕುರಿತು ಸುಮಾರು ಜನರಿಗೆ ಅನುಮಾನಗಳಿರ್ತದೆ. ಏನು ಅನುಮಾನಗಳಿದೆ, ಅವ್ರು ಏನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡೋಣ. ಆತ್ಮವಿಶ್ವಾಸ ಹಾಗೂ ಭಾಷಣ ಕಲೆ, ನಾಗರಾಜು ಎಲ್ಲ ಅವರು ಕೇಳ್ತಾ ಇದ್ದಾರೆ. ನಾನು ಹೇಳಬೇಕು ಅಂದರೆ ನಿಮಗೆ ಆತ್ಮವಿಶ್ವಾಸ ವೃದ್ಧಿಯಾಗಬೇಕಾ, ಭಾಷಣ ಕೌಶಲ್ಯ ಕಲೀರಿ. ಇಟ್ಸ್ ವೆರಿ ಸಿಂಪಲ್. ಬಿಕಾಸ್ ಐ ಹ್ಯಾವ್ ಅಂಡರ್ಸ್ಟುಡ್. ಎಷ್ಟೊಂದು ತೆರನಾದ ಭಯಗಳಿದೆ. ಆ ಭಯಗಳಲ್ಲಿ ನಂಬರ್ ಒನ್ ಭಯ ಯಾವುದು ಅಂದರೆ ಅದು ಭಾಷಣ ಕೌಶಲ್ಯ ಅಂತಾನೆ ಪ್ರಪಂಚದಲ್ಲಿ ಸರ್ವೆಗಳನ್ನ ಆದಾಗ ಹೇಳ್ಯಾರೆ ಜನ. ಹಾಗಾದರೆ ಭಾಷಣ ಕೌಶಲ್ಯ ಕಲಿಯೋದ್ರಿಂದ ನಾನು ಅನೇಕ ಭಯಗಳನ್ನೇ ಹೋಗ್ಲಾಡಿಸ್ಕೊಳ್ಳೋಕೆ ಸಾಧ್ಯ ಇದ್ಮೇಲೆ ನನ್ನಲ್ಲಿ ಆತ್ಮವಿಶ್ವಾಸ 100ಕ್ಕೆ 100ರಷ್ಟು ಹೆಚ್ಚಾಗ್ತದೆ. ಕೆಲವು ಸರಿ 100ಕ್ಕೆ 500ರಷ್ಟು ಜಾಸ್ತಿ ಆಗುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ. ಹೇಗೆ ಸರ್ 500? ನನ್ನ ಮೈ ಮೇಲೆ ಎಬ್ಬ ಹಾಕ್ಕೊಂಡಿದ್ದೀನಿ, ಹುಲಿನ ತೊಡೆ ಮೇಲೆ ಮಲಸ್ಕೊಂಡಿದ್ದೀನಿ, ವಾಟರ್ ಬೋಟಲ್ಲಿ ಒಂದು ಐಲ್ಯಾಂಡ್ ಸುತ್ತಿದ್ದೀನಿ, ಓಕೆ, ಬನಾನಾ ರೈಡ್ ಕಾರಲ್ಲಿ ಹೋಗ್ಬಿಟ್ಟು ಸಮುದ್ರದ ಮಧ್ಯೆ ಬಿಸಾಕಿ ಆಮೇಲೆ ಎತ್ಕೊಂಬಂದು ಬರೋಂಗೆ ಆಟ ಆಡೀನಿ, ಪ್ಯಾರಾಚೂಟ್ ಥರದ್ದು ಕಟ್ಟಿ ಒಂದು ಬೋಟ್ಗೆ ಯಾವುದೋ ಒಂದು ದೇಶಕ್ಕೆ ಹೋದಾಗ ಒಂದು ಸ್ವಲ್ಪ ದೂರ ಮೇಲೆ ಕರ್ಕೊಂಡು ಹೋಗ್ತಾರೆ, ಅವೆಲ್ಲ ಮಾಡಿಬಿಟ್ಟೆ. ಅದು 500% ಆಯ್ತು ತಾನೆ. ನಾನಿಲ್ಲಿ ಬರೀ ಸುಮ್ಮನೆ ಅಂತ ಅಷ್ಟೇ ಅಲ್ಲ. ನಾನು ತುಂಬ ದೊಡ್ಡ ದೊಡ್ಡವರು, ಪೊಲೀಸ್ ಕಮಿಷನರ್ಸು, IPSಗಳು, IASಗಳು, ರಾಜಕೀಯದವರು, ತುಂಬ ದೊಡ್ಡ ದೊಡ್ಡ ಸಾಧಕರನ್ನೆಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿದೆ. ಧೈರ್ಯ ಜಾಸ್ತಿ ಆಗುತ್ತೆ ಅಲ್ಲ. ಕಮ್ಯುನಿಕೇಷನ್ ಸ್ಕಿಲ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಅಷ್ಟು ಸಹಾಯ ಮಾಡ್ತದೆ ನಮಗೆ. ಓಕೆನಾ? ಹೌ ಟು ಕಮ್ ಔಟ್ ಫ್ರಮ್ ಫಿಯರ್ ಆ್ಯಂಡ್ ಹೌ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ವೈಲ್ ಸ್ಪೀಕಿಂಗ್ ಆನ್ ಸ್ಟೇಜ್. ಒಂದು, ಹೌ ಟು ಕಮ್ ಔಟ್ ಫ್ರಮ್ ದ ಫಿಯರ್. ನೀವು ಡಿಸೈಡ್ ಮಾಡಬೇಕು, ನಾನು ಹ್ಯಾವ್ ಟು ಕಮ್ ಔಟ್ ಅಂತ. ನಮ್ಮಂಥರ ಹತ್ರ ಬಂದರೆ ಬೇಗ ಹೋಗುತ್ತೆ, ಇಲ್ಲದೇ ಇದ್ರೆ ನಿಧಾನಕ್ಕೆ ಹೋಗಿ 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 ಸ್ಟೇಜ್ ಮೇಲೆ ಹೋಗಿ ಕಲಿತು ತಪ್ಪು ಮಾಡಿ ಕಲಿಬೇಕು. ಸಿಂಪಲ್. ಆ್ಯಂಡ್ ಸ್ಟೇಜ್ ಫಿಯರ್ ಇರೋದು ನಿಮ್ಮ ಆರೋಗ್ಯ ಸರಿ ಇದೆ ಅಂತ. ಹೌದು. ಯಾಕೆ? ಯಾವುದೋ ಒಂದು ಬೇರೆ ವಾತಾವರಣಕ್ಕೆ ಹೋದ್ಮೇಲೆ ನಮ್ಮಲ್ಲಿ ಏನೇನೋ ಆಗಬೇಕಪ್ಪ, ಆದರೆ ನನ್ನ ಬಾಡಿ ರಿಯಾಕ್ಷನ್ ಸರಿ ಇದೆ ಅಂತ, ರಿಫ್ಲೆಕ್ಸೇಷನ್ ಸರಿ ಇದೆ ಅಂತ. ನೀವು ಇದುವರೆಗೆ ಏನು ಅಂದ್ಕೊಂಡಿದ್ರಿ? ಭಯ ಅಂದ್ಕೊಂಡಿರಿ, ಬಿಟ್ಟಾಕ್ರಿ. ಈಗ ಒಂದು ಮೀನು ನೀರಿಂದ ಹೊರಗಡೆ ತೆಗೆದು ಹಾಕಿದಾಗ ಒಂಚೂರು ಅಲ್ಲಾಡಬೇಕು, ನಮಗೂ ಹಂಗೆ ಆಗುತ್ತಪ್ಪ ಅಷ್ಟೇ. ಹೌ ಟು ಓವರ್ಕಮ್? ಹೋಗ್ತಾ ಇರ್ಬೇಕು ಸ್ಟೇಜ್ಗೆ. ಒಂದು ಬೊಕ್ಕೆ ಕೊಡೋಕ್ಕೆ ಕೆಲಸ ಇದ್ದರೂ ಹೋಗ್ಬೇಕು, ದೀಪ ಹಚ್ಚಕ್ಕೆ ಗಂಧ ಕಡ್ಡಿ, ಸಾರಿ, ಮೇಣದ ಬತ್ತಿ ಏನಾದ್ರು ತಗೊಂಡಿದ್ರು ಹೋಗ್ಬೇಕು, ಹೋಗ್ತಾ ಇರಬೇಕು. ಕರೆಕ್ಟಾ? ಆಮೇಲೆ ಆರ್ಗನೈಸರು ನೀವೇ ಆಗಬೇಕು. ನೀವೇ ಓಡಾಡ್ಕೊಂಡು ಗೆಸ್ಟ್ನ ಕರ್ಕೊಂಡು ಬಂದು ಮಾಡ್ತಾ ಇದ್ರೆ ಆಗ್ಬಿಡ್ತೀರ. ಎರಡನೇದು ಕೇಳಿದಿರಿ, ಹೌ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ವೈಲ್ ಸ್ಪೀಕಿಂಗ್ ಆನ್ ಸ್ಟೇಜ್. ವೈಲ್ ಸ್ಪೀಕಿಂಗ್ ಆನ್ ಸ್ಟೇಜ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು, ಮಾಡಬಾರ್ದು. ಝೀರೋ. ಯಾಕೆ? ಪ್ರಿಪೇರ್ ಆಗ್ಬಿಟ್ಟು ಸ್ಟೇಜ್ ಹತ್ತಬೇಕು. ಕ್ವಶನ್ ಕರೆಕ್ಟ್ ಮಾಡಿದೆ, ಅರ್ಥ ಆಯ್ತಾ? ಚೆನ್ನಾಗಿ ಪ್ರಿಪೇರ್ ಆಗ್ರಿ, ಪ್ರಿಪೇರ್ ಆಗ್ಬಿಟ್ಟು ಸ್ಟೇಜ್ ಹತ್ರಿ, ಅಲ್ಲಿವರೆಗೂ ಹತ್ತಬೇಡಿ ಅಂತೀನಿ. ನಮ್ಮ ಕಾಲದಲ್ಲಿ ನಾವು ಲೈಬ್ರರಿಗೆ ಹೋಗಿ ಅಲ್ಲೋಗಿ ಇನ್ನೊಬ್ರು ಹೋಗಿ ಒಂದು 10 ಜನ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ವಿ. ಇವತ್ತು ಯುಗದಲ್ಲಿ ನೀವಿದ್ದೀರಾ, ಏನು ಕೊಟ್ಟರೆ ಟಕ್ ಅಂತ ಬರುತ್ತೆ. ಹಂಗಂದ್ರೆ ಎಲ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ನೀವು ಭಾಷಣ ಮಾಡ್ಬೇಕಾದ್ರೆ ಏನು ಅದನ್ನೇ ಡಿಫ್ರೆಂಟಾಗಿ ಮಾಡಿದಾಗ ಮಾತ್ರ ನಿಮಗೆ ಗೌರವ ಕೊಡ್ತಾರೆ, ನಿಮ್ಮ ಅನುಭವ ಸೇರಿಸಿದಾಗ ಮಾತ್ರ ಗೌರವ ಕೊಡ್ತಾರೆ. ಇನ್ಫಾರ್ಮೇಷನ್ ಇಸ್ ಅವೈಲಬಲ್ ಎವ್ರಿವೇರ್, ಕರೆಕ್ಟ್? ಅದಕ್ಕೋಸ್ಕರ ನಿಮಗೆ ಆ ಭಾಷಣ ಕೌಶಲ್ಯದ ಮರ್ಮಗಳು ನಿಮಗೆ ಅರ್ಥ ಆಗಬೇಕು. ಓಕೆ, ನಾನು ಉತ್ತಮ ಭಾಷಣಗಾರನಾಗಬೇಕು, ಖಂಡಿತ ಆಗಲು ಸಾಧ್ಯ ಆಗಿ. I'm a retired professor in public speaking. I feel difficulty in addressing different people on the stage rather than the topic of this stage. Yes, ಆಗಬೇಕಪ್ಪ. ಎಲ್ಲರೂ ಒಂದೇ ಥರ ಇರ್ತಾರೆ ಜನ ನೋಡೋಕ್ಕೆ. ನಮ್ಗೆ 2 ಕಣ್ಣಿದೆ, ನಮ್ಮ ಎದುರುಗಡೆ ಕೂತ್ಕೊಂಡವ್ರಿಗೂ 2 ಕಣ್ಣಿದೆ. 50 ಜನ ಇದ್ರು ಅಂದರೆ ಅಲ್ಲಿ 100 ಕಣ್ಣು ನಮ್ಮನ್ನು ಒಟ್ಟಿಗೆ ನೋಡುತ್ತೆ. 100 ಕಣ್ಣನ್ನು ನೋಡೋಕ್ಕೆ ನೀವು ಅದನ್ನು ತಡ್ಕೊಳ್ಳೋಕ್ಕೆ ನಿಮಗೆ ಆಗಲ್ಲ ಅಷ್ಟೇ. ಅವರೆಲ್ಲ ನಮ್ಮ ಫ್ರೆಂಡ್ಸು, ದೇ ಆರ್ ಆಲ್ ಮೈ ಸಪೋರ್ಟರ್ಸ್ ಅಂತ ಅನ್ಕೊಳ್ಳಿ. ಕ್ಲಾರಿಟಿ ಬರುತ್ತಾ ಇಲ್ವಾ? ಕ್ಲಾರಿಟಿ ಬರುತ್ತೆ. ಗುರು ಸಂಗಮೇಶ್ ಅವರ ಈ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ. ಹೌ ಟು ಸ್ಟಾರ್ಟ್ ಭಾಷಣ. ಸ್ನೇಹಿತರೆ ನಮಸ್ಕಾರ, ಆತ್ಮೀಯರೇ ನಮಸ್ಕಾರ. ಸ್ಮೈಲು ಅಷ್ಟೇ. ಆಮೇಲೆ ಯಾವ ವಿಷಯ ಇದೆ ಅದ್ರ ಸಂಬಂಧಪಟ್ಟಿದ್ದು ಒಂದು ಸುಭಾಷಿತನೋ, ಕಥೆನೋ, ನಿಗವಿತನೋ, ಏನೋ ಒಂದು ಹೇಳ್ಕೊಂಡು ಶೇರ್ ಮಾಡೋದು.
ಸ್ನೇಹಿತರೆ, ಇವತ್ತು ನನಗೆ ತುಂಬ ಸಂತೋಷ ಆಗಿದೆ ನಿಮ್ಮೆಲ್ಲರನ್ನ ನೋಡೋದಕ್ಕೆ. ಇವತ್ತು ನನಗೆ ಆನ್ಲೈನಲ್ಲೇ ಇಷ್ಟು ಸ್ನೇಹಿತರು ಬಂದಿದ್ದೀರಿ, ನಿಮ್ಮೆಲ್ಲ ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಮ್ಮ ಮುಖಗಳನ್ನು ತೋರಿಸ್ತಾ ಇದ್ದೀರಿ. ವಾವ್, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ. ಶುರು ಮಾಡಿ ಅಲ್ಲಿಂದಾನೆ. ನಿಮ್ಮ ಮುಗುಳ್ನಗೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನನ್ನದೊಂದು ಫಾರ್ಮುಲಾ ಇದೆ, 3 C's ಅಂತ. ಕೂಲ್, ಕಾಮ್, ಕಂಫರ್ಟಬಲ್ ಅಂತ. ಕೂಲ್, ತಣ್ಣಗಿರ್ಬೇಕು. ಕಾಮ್, ಪ್ರಶಾಂತವಾಗಿರ್ಬೇಕು. ಕಂಫರ್ಟಬಲ್, ಆರಾಮದಾಯಕವಾಗಿರಬೇಕು. ಅಷ್ಟೇ. ಓಕೆನಾ? ಸೊ, ಹೌ ಟು ಸ್ಟಾರ್ಟ್ ಭಾಷಣ ಆಯ್ತಾ? ಇನ್ನೊಬ್ರು ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಹೇಳಿ ಸರ್ ಅಂತ ಸವಿತಾ ಅವರು ಹೇಳಿದ್ದಾರೆ. ದನಿ ನೀ ನುಡಿಯ ದಣಿ ಅಂತ ಕರೀತಾನೆ. ಧ್ವನಿಯಲ್ಲಿ ಧ್ವನಿಯ ಏರಿಳಿತ ತುಂಬ ತುಂಬ ಪ್ರಭಾವಶಾಲಿಯಾದದ್ದು. ಅದರಲ್ಲಿಯೂ ಎಷ್ಟೋ ಜನ ಸರ್ ನಿಮ್ಮ ಧ್ವನಿಯ ಏರಿಳಿತ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸುಮ್ಮನೆ ಅರ್ಥ ಮಾಡ್ಸೋಕ್ಕೆ ನಿಮಗೆ. ಸ್ನೇಹಿತರೆ, ನೀವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ ಆಯಿತು. ನೀವೆಲ್ಲ ಏನೇನೋ ನಿಮ್ಮ ಕೆಲಸ ಆಯಿತು, ನೀವೆಲ್ಲ ಬಿಟ್ಟು ಬಂದ್ರಿ. ಒಟ್ಟಿಗೆ ಬಡ 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 ಹೇಳಾಯಿತು. ಕರೆಕ್ಟಾ? ಸ್ನೇಹಿತರೆ, ನೀವೆಲ್ಲ ಬಂದಿದ್ದೀರಿ, ನನಗೆ ತುಂಬ ಸಂತೋಷ ಆಯಿತು. ಎಷ್ಟು ಸಂತೋಷ ಆಯಿತು ಅಂದರೆ, ಅಯ್ಯೋ ಪಾಯಸ ಕುಡ್ದಂಗೆ ಆಗೋಯ್ತು. ನಿಮ್ಗಲ್ಲಿ ಪಾಯಸ ಸ್ಮರಿಸ್ದಂಗೆ ಆಗ್ಬಿಡಾಗ. ಸೊ ಅಲ್ಲಿ ಧ್ವನಿಯ ಏರಿಳಿತ. ಹಳೆ ರೇಡಿಯೋ ಒಂದೇ ಮೊನೋಟೋನ್ ಅನ್ನೋರು. ಈಗ ಫ್ರೀಕ್ವೆನ್ಸಿ ಮಾಡ್ಯೂಲ್ FM ರೇಡಿಯೋನಲ್ಲಿ ಸ್ಟೀರಿಯೋ ಎಫೆಕ್ಟ್ ಇದೆ. ಕರೆಕ್ಟಾ? ಮೊನೋಟೋನ್ ರೆಗ್ಯುಲರ್ ಆಗಿರೋದು, ಫ್ರೀಕ್ವೆನ್ಸಿ ಧ್ವನಿಯ ಏರಿಳಿತ. ಹಾರ್ಟ್ದೆಲ್ಲ ಗ್ರಾಫ್ ಬರುತ್ತಲ್ಲ, ECG ಥರ, ಆ ಥರ ನಿಮ್ಮದಲ್ಲಿ ಚಾಟಲ್ಲಿ ಆಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ರೆ ಹಳೇ ಟೇಪ್ ರೆಕಾರ್ಡರ್ಗಳೆಲ್ಲ ತೋರಿಸೋದು ಸ್ವಲ್ಪ ಹಿಂಗೆ 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 ಹೋಗೋದು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಫೈನ್ ಟ್ಯೂನಿಂಗಿಗೆ ಮಾಡ್ಯುಲೇಷನ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಂದು ಲೆವೆಲ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ನಮ್ಮ ವೇಗ, ಸ್ಪೀಡ್, ನಾವು ಎಷ್ಟು ಸ್ಪೀಡಲ್ಲಿ ಮಾತಾಡಬೇಕು, ನಮ್ಮ ಎದುರುಗಡೆ ಇರೋರಿಗೆ ಅರ್ಥ ಆದರೆ ಮಾತಾಡಬೇಕು. ನಾನು ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ರು, ಕೆಲವರಿಗೆ ರೀಚ್ ಆಗೋದು. ಹಾಗಾದ್ರೆ ಆ ಸ್ಪೀಡ್ ಏನು, ಅದರ ಮರ್ಮನ ಸ್ವಲ್ಪ ಅರ್ಥಕೋಬೇಕು. ನನ್ನ ಎದುರುಗಡೆ ಕುಳಿತಿರುವ ಆಡಿಯನ್ಸ್ಗೆ ನನ್ನ ಮಾತು ಅರ್ಥ ಆಗ್ತಾ ಇದೆಯಾ, ಆ ಥರದ ಒಂದು ಸ್ಪೀಡ್ ಇರಬೇಕು. ಉಚ್ಚಾರ, ಪ್ರನೌನ್ಸಿಯೇಷನ್ ಕರೆಕ್ಟ್. ರಾಜ್ಯೋತ್ಸವ ಅಂದ್ಬಿಡ್ತಾರೆ ಎಷ್ಟೋ ಜನ. ರಾಜ್ಯೋತ್ಸವ ಅನ್ಬೇಕಲ್ವೇ? ನನಗಂತ ಇದ್ದಂಗೆ ಜನ ಎಷ್ಟೇ ಇದ್ದಿದ್ದು ದೊಡ್ಡ ಮನುಷ್ಯ ಇದ್ರು, ಏನಪ್ಪ ಅನ್ಕೊಂಡು ರಾಜ್ಯೋತ್ಸವ ಹೇಳಕ್ಕೆ ಬರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಉಚ್ಚಾರದ ಕಡೆಗೆ ಗಮನ ಕೊಡಬೇಕು. ಅಲ್ಪಪ್ರಾಣ ಮಹಾಪ್ರಾಣ ಕನ್ನಡದಲ್ಲಿ ನಿಮ್ಮನ್ನು ಭಾಷೆಯನ್ನು, ನಿಮ್ಮನ್ನು ಒಬ್ಬ ಭಾಷಣಕಾರನಾಗಿ ಅಳಿಬೇಕಾದ್ರೆ ಜನ ಗಮನಿಸ್ತಾರೆ. ಸರಿಯಾಗಿ ಅಕಾರ ಹಕಾರ ಹೇಳ್ತಾರ ಇಲ್ವಾ, ಇದನ್ನೆಲ್ಲ ಯಾವಾಗ ನೀವು ಗುರುತಿಸ್ಕೊತೀರಿ, ಗಮನಿಸ್ಕೊತೀರಿ, ನಿಮಗೆ ಇದೆಲ್ಲ ಲಾಭ ಆಗ್ತದೆ. ಸೊ ನೀವು ಇಷ್ಟು ಪ್ರಶ್ನೆ ಕೇಳಿದರೆ ಅಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. ನಿಮಗೆ ಗೊತ್ತಿರಲಿ, ನಾನು 20 ವರ್ಷ ಮುಗೀತು ಈ ಪುಸ್ತಕ ಬರೆದು. 21ನೇ ವರ್ಷ. ನುಡಿಗನ್ನಡಿ ಅಂತ. ಓಕೆ, ನುಡಿಗನ್ನಡಿ. ಗುಜ್ಜಾರಪ್ಪ ಅವರು ತುಂಬ ಚೆನ್ನಾಗಿ ಈಗ ಫ್ರಂಟ್ ಕವರ್ ಪೇಜ್ ಬರ್ಕೊಟ್ರು. ಇದರಲ್ಲಿ ಏನು ಹೇಳಿದ್ದೀನಿ ನಾನು? ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ ಅಂತ ಹೇಳಿದ್ದೀನಿ. ಅಂದರೆ ಒಂದು ಕಡೆ ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ ಇದಾದರೆ, ಇನ್ನೊಂದು ಕಡೆ ಮಾನವೀಯ ಸಂಬಂಧಗಳ ವೃದ್ಧಿಗೆ ಸಹಕಾರಿ. ಡೆಫಿನೆಟ್ಲಿ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ನಿಮ್ಮ ಸಂಬಂಧಗಳು ಚೆನ್ನಾಗಿ ಆಗ್ತದೆ. ನೆಟ್ವರ್ಕ್ ಈಸ್ ನೆಟ್ವರ್ಕ್ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ನವರು ಮುನ್ನುಡಿಯನ್ನು ನನಗೆ ಈ ಕೃತಿಗೆ ಬರ್ಕೊಟ್ಟಿದ್ದಾರೆ. ಇದರಲ್ಲಿರುವ ವಿಷಯಗಳನ್ನು ಹೇಳಿದರೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ, ಜೊತೆಗೆ ಪಬ್ಲಿಕ್ ಸ್ಪೀಕಿಂಗ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಾನು ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನು ಆಗಿರೋದ್ರಿಂದ ಮಾತು ಮತ್ತು ವ್ಯಕ್ತಿತ್ವ ಮೊದಲನೇ ಚಾಪ್ಟರು. ನಮ್ಮ ವ್ಯಕ್ತಿತ್ವಕ್ಕೂ ಮಾತಿಗೂ ಸಂಬಂಧ ಇದೆ. ನನ್ನ ವ್ಯಕ್ತಿತ್ವವನ್ನು ತುಂಬ ದೋಷಪೂರ್ಣವಾಗಿಟ್ಟುಕೊಂಡು ಉತ್ತಮವಾದ ಮಾತುಗಳು ನನಗೆ ವೇದಿಕೆ ಮೇಲೆ ಬರಬೇಕು ಅಂದರೆ ಬರೋದಿಲ್ಲ ಸ್ನೇಹಿತರೆ. ಆಮೇಲೆ ಉಪಯೋಗಗಳು ಯಾವ್ಯಾವುದು, ಯಾವ ಥರ ಆಗ್ತದೆ, ಅವಕಾಶಗಳು
ಈ 2ನೇ ಚಾಪ್ಟರ್. ಉಪಯೋಗಗಳು, ಅವಕಾಶಗಳು. 3ನೇದು ಅಪ್ರತಿಮ ಮಾತುಗಾರರು. ವಾಜಪೇಯಿ ಆಗ್ಬೋದು, ಇದರಲ್ಲಾಗ ಬರೆದಾಗ ಮೋದಿಜಿ ಇರಲಿಲ್ಲ. ಓಕೆ. ಸೊ ನಾನು ಬರೆದ ಸಂದರ್ಭದಲ್ಲಿ ಇದ್ದ ಉತ್ತಮ ಮಾತುಗಾರರ ಪಟ್ಟಿ ಮಾಡಿದ್ದೇನೆ. ಮತ್ತೆ ಮಾತನಾಡುವ ಕಲೆಯ ವಿಶೇಷ ಏನು, ಮಾತಿನ ಪರಿಣಾಮ, ಹೌ ಎಫೆಕ್ಟ್ಸ್ ಹೆಂಗಾಗುತ್ತೆ ಅನ್ನೋದು. ದೆನ್ ಒಂದು ಚಾಪ್ಟರ್ ಸಭಾ ಕಂಪನ. ಇವೆಲ್ಲ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದಲ್ವಾ. ಸಭಾ ಕಂಪನ ಮತ್ತು ವಿಷಯವೆಂಬ ತಿರುಳು. ಕಂಟೆಂಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಕರೆಕ್ಟಾ? ಕಂಟೆಂಟ್. ಸೊ ಈ ಕಂಟೆಂಟು ಅದೇ ಭಾಷಣಕಾರನ ಜ್ಞಾನ. ಈಗ ನಾನು ಭಾಷಣ ಕೌಶಲ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅದ್ರ ಬಗ್ಗೆನೇ ಬರೆದಿರೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮ್ಮ ಪ್ರಶ್ನೆಗಳು ಅದಕ್ಕೆ ಪೂರಕವಾಗಿ ನಾನು ತೆಗೆದುಕೊಂಡು ಉತ್ತರಗಳನ್ನು ಹೇಳ್ತಾ ಇದ್ದೇನೆ. ಸೊ ನನಗೆ ಈ ಕ್ಷೇತ್ರದಲ್ಲಿ ಒಟ್ಟು 40 ವರ್ಷದ ಅನುಭವ ಇದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನನಗೆ ಸುಲಭ ಆಗ್ತದೆ. ಹಾಗಾಗಿ ನಾನು ಒಬ್ಬ ಮಾರ್ಗದರ್ಶಕ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಐ ವಾಸ್ ಆಲ್ಸೋ ಎ ಪರ್ಫಾರ್ಮರ್, ಪ್ರೆಸೆಂಟರ್, ಆಂಕರ್, ಸ್ಟೇಜ್ ಶೋ ಆಂಕರ್, ನ್ಯೂಸ್ ರೀಡರ್, TV ಪ್ರೆಸೆಂಟರ್, and I was also participated in radio programs. ಸೊ ಈ ಎಲ್ಲ ಅನುಭವ ಇರೋದ್ರ ಜೊತೆಗೆ ಐ ಆಮ್ ಎ ಕ್ವಾಲಿಫೈಡ್ ಇಂಟರ್ನ್ಯಾಷನಲ್ ಟ್ರೈನರ್. ಕೆಲವರಿಗೆ ಅವರು ಸಾಧಕರಾಗ್ಬಿಡ್ಬೋದು, ಬಟ್ ಬೇರೆಯವ್ರಿಗೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ. ಬಟ್ ಐ ಆಮ್ ಎ ಕ್ವಾಲಿಫೈಡ್ ಇಂಟರ್ನ್ಯಾಷನಲ್ ಟ್ರೈನರ್. ಐ ಗಾಟ್ ಅನ್ ಎಕ್ಸೆಲ್ ಗ್ರ್ಯಾಜುಯೇಷನ್ ಫ್ರಮ್ ಎನ್ ಅಮೆರಿಕನ್ ಯೂನಿವರ್ಸಿಟಿ. ಅಮೆರಿಕ ವಿಶ್ವವಿದ್ಯಾನಿಲಯದಲ್ಲಿ ನಾನು ಮತ್ತೊಬ್ಬರನ್ನ ತರಬೇತಿ ನೀಡೋದಕ್ಕೆ ಅರ್ಹತೆಯನ್ನು ಪಡೆದಿದ್ದೇನೆ, ಪದವಿಯನ್ನು ಪಡೆದಿದ್ದೇನೆ. ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಯಾಕೆ ಪಟ್ಟಿ ಮಾಡಿದ್ದೇನೆ, ನಿಮ್ಗೆ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಅಂತ. ಸರ್ ಒಂದೇ ದಿನ ಕಲಿಯೋಕ್ಕಾಗತ್ತಾ? ಹೌದು, ಒಂದಿನದ ವರ್ಕ್ಶಾಪಲ್ಲೇ ಬೆಳಗಿನ ಸಂಜೆ ಒಳಗೆ ಎಷ್ಟೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಮೇಲೆ ಭಾಷೆಯೇ ಸಂವಹನದ ವಾಹನ. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ನಾನೀಗ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ, ಮಧ್ಯೆ ಮಧ್ಯೆ ಆಂಗ್ಲ ಭಾಷೆ ಬಳಸ್ತಾ ಇದ್ದೇನೆ, ನನಗೆ ಗೊತ್ತಿದ್ದು ಬಳಸುತ್ತಿದ್ದೇನೆ. ನನ್ನ ದೂರದರ್ಶನದ ಸಂದರ್ಶನಗಳು ನೋಡಿದರೆ ಬಹುಪಾಲು ನಾನು 97-98% ಕನ್ನಡನೇ ಬಳಸಿರೋದು. ನೀವು ಯಾವ ಭಾಷೆಯನ್ನು ಕಲಿಯಬೇಕೋ ಆ ಭಾಷೆಯನ್ನು ಅರ್ಥ ಮಾಡ್ಕೊಂಡು ಕಲೀರಿ ಅನ್ನೋದನ್ನ ಹೇಳಕ್ ಪ್ರಯತ್ನ ಪಡ್ತಾರೆ. ದೆನ್ ಧ್ವನಿ, ದನಿ ನೀ ನುಡಿಯ ಧಣಿ ಅಂತ ಹೇಳ್ತಾನೆ. ದನಿ ನೀ ನುಡಿಯ ಧಣಿ. ವಾಯ್ಸ್, ಯು ಆರ್ ದ ಬಾಸ್ ಆಫ್ ಸ್ಪೀಚ್. ಬಾಸ್, ದಣಿ. ಯಾಕೆಂದ್ರೆ ನಿಮ್ಮ ಧ್ವನಿ ನಿಮ್ಮ ಪರಿಚಯ. ಓಕೆ. ಹಾಗೇನೆ ನಾವು ಧ್ವನಿ ವರ್ಧಕದ ಸರಿಯಾದ ಬಳಕೆ, ಶಾರೀರಿಕ ಭಾಷೆ, ಪೋಶ್ಚರ್ ಆರ್ ಗೆಸ್ಚರ್, ಇವೆರಡು ತುಂಬಾ ಇಂಪಾರ್ಟೆಂಟು. ಹಾಸ್ಯದ ಲಾಸ್ಯ, ಅಲ್ಲಲ್ಲಿ ಸಣ್ಣ ಪುಟ್ಟ ಹಾಸ್ಯದ ಒಂದು ಪ್ರಯೋಗ ಮಾಡೋದು ತುಂಬಾ ಮುಖ್ಯ. ಸಮಯ ನಿರ್ವಹಣೆ, ಸಮಯ ಪ್ರಜ್ಞೆ, ಸಭಿಕರು, ಸಭಾಂಗಣ, ಮಾತಿನ ವಿವಿಧ ಆಶಯಗಳು, ಕ್ಲಿಷ್ಟಕರ ಸಂದರ್ಭ, ಪ್ರಶ್ನೆಗಳನ್ನು ಎದುರಿಸುವ ಬಗೆ. ಹೀಗೆ ಈ ಕೃತಿಯಲ್ಲಿ ಹಲವು ರೀತಿಯಲ್ಲಿ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ. ಈಗ ಈ ಪುಸ್ತಕ ಬರೆದು 21 ವರ್ಷ ಆಯಿತು. ನಾನು ಈ ಗುರುವಾರ, ಅಂದರೆ ಇದನ್ನೇನು ರೆಕಾರ್ಡಿಂಗ್ ಮಾಡ್ತಾ ಇರೋ ಟೈಮಲ್ಲಿ ನುಡಿಗನ್ನಡಿಗೆ 20 ವರ್ಷಗಳಾದ ಸಂದರ್ಭ ಅಂದ್ಬಿಟ್ಟು ನುಡಿಗನ್ನಡಿ ಬುಕ್ ಬಗ್ಗೆ 8 ಗಂಟೆಗೆ ಯೂಟ್ಯೂಬ್ ಲೈವ್ನಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾನೆ. ಮತ್ತು ನೀವು ಕೂಡ ಅವತ್ತು ಯೂಟ್ಯೂಬ್ ಲೈವ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ವೀಕ್ಷಕರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ನನಗೆ ಸಪ್ನಾ ಬುಕ್ ಹೌಸ್ನ ನಿತಿನ್ ಶಾ ಹೇಳಿದ್ರು, ಇದನ್ನು ರಿವೈಸ್ ಮಾಡಿ ಏನಾರು ಈ ಬುಕ್ಕು ಕೊಡ್ತೀರಾ ಅಂತ. ಇಲ್ಲ ಸರ್, ಅದು ಹಾಗೇ ಇರಲಿ, ಅದು ಚೆನ್ನಾಗಿದೆ, ಫೌಂಡೇಶನ್ ಆಗ್ತಂಗೆ. ನಾನು ಏನೇನು ಬಿಟ್ಟು ಇನ್ನೂ ಹೊಸ್ದಾಗಿ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ, ಈ ಪುಸ್ತಕದಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಈಗ ಸಿಕ್ಕಾಪಟ್ಟೆ ಯಾರ್ಯಾರು ಸಪ್ನಾ ಬುಕ್ ಹೌಸ್ಗೆ ಹೋಗ್ತಾರೆ, ಸ್ವಲ್ಪ ಮಾತಿನ ಬಗ್ಗೆ, ನಿರೂಪಣೆ ಬಗ್ಗೆ ಆಸಕ್ತಿ ಇರೋರೆಲ್ಲ ಈ ಪುಸ್ತಕ ತಗೋತಾ ಇದ್ದಾರೆ. ಆಂಕರ್ ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಹೇಳಿದ್ದೇನೆ. ಮಾತುಗಳಿಗೆ ಶೃಂಗಾರ, ಬಾಳು ಬಂಗಾರ.
ನಿಮಗೆಲ್ಲ ಗೊತ್ತಾ, ಅಪರ್ಣಾ ವಸ್ತಾರೆ, ನಾನು ಆಕೆ 90s ಒಟ್ಟಿಗೆ ಆ್ಯಂಕರಿಂಗ್ ಮಾಡ್ತಾ ಇದ್ವಿ. ನಾನು ಆ್ಯಂಕರಿಂಗ್ ಬಿಟ್ಟು ಟ್ರೈನಿಂಗಿಗೆ ಬಂದೆ. ಈ ಪುಸ್ತಕ ಫೈನಲೈಸ್ ಆಗ್ತಾ ಇರೋ ಟೈಮಲ್ಲಿ ನಿಧನ ಹೊಂದಿದ್ರಿಂದ, ಅಪರ್ಣಾ ಕೂಡ ನನಗೆ ಈ ಕೃತಿಗೆ ಲೇಖನ ಕೊಟ್ಟಿದ್ದರಿಂದ ಅಪರ್ಣಾ ವಸ್ತಾರೆಗೆ ಈ ಕೃತಿಯ ಅಪರ್ಣಾಗೆ ಅರ್ಪಣೆ ಅಂತ ಮಾಡಿದ್ದೇನೆ. 3 ಭಾಗ ಮಾಡಿದ್ದೇನೆ. ಮೊದಲನೇ ಭಾಗದಲ್ಲಿ ಮಾರ್ಗದರ್ಶನದ ಅರಿವು ಅಂತ ಸುಮಾರು 90 ಪುಟಗಳವರೆಗೆ ಈ ನುಡಿಗನ್ನಡಿಯಲ್ಲಿ ಬಿಟ್ಟ ಕೆಲವೊಂದು ಮಾಹಿತಿಗಳು, ನಮ್ಮ ಓದುಗರು ಭಾಷಣಕಾರರಾಗಬೇಕು, ಅವ್ರಿಗೆ ಇನ್ಫಾರ್ಮೇಷನ್ ಹೋಗಲಿ ಅಂತ ಟೆಕ್ಸ್ಟ್ ಬುಕ್ ಮಾದರಿ, ನುಡಿಗನ್ನಡಿ ಟೆಕ್ಸ್ಟ್ ಬುಕ್ 1, ಇದು ಟೆಕ್ಸ್ಟ್ ಬುಕ್ 2. ಭಾಗ 2ರಲ್ಲಿ ಏನು ಮಾಡಿದೆ, ಸಂದರ್ಶನಗಳ ವಿಶೇಷತೆ. ನಾನು ಮಾಡಿದ ಕೆಲವು ಸಂದರ್ಶನಗಳು, ಅದು ಮಾತಿನ ಸುತ್ತಮುತ್ತ ಇರುವ ಸಂದರ್ಶನಗಳನ್ನು ಪಟ್ಟಿ ಮಾಡಿದೆ. ಅದಾದ್ಮೇಲೆ ಭಾಗ 3ರಲ್ಲಿ ಸುಮಾರು 35 ಜನ ನನಗೆ ನಿರೂಪಕರು, ಗೊತ್ತಿರೋರು, ಸ್ನೇಹಿತರು, ಅವ್ರನ್ನೆಲ್ಲ ಒಂದೊಂದು ಲೇಖನ ಕೊಡಿ ಅಂತ ಕೇಳ್ಬಿಟ್ಟ. ಅಪರ್ಣಾ ಕೊಟ್ಟಿದ್ದಾರೆ, ಶಂಕರ್ ಪ್ರಕಾಶ್ ಕೊಟ್ಟಿದ್ದಾರೆ, ಅನುಶ್ರೀ, ಡಾಕ್ಟರ್, ಒಬ್ಬರು IAS ಆಫೀಸರು, ಒಬ್ಬರು ವೈಸ್ ಚಾನ್ಸಲರು, ಈ ಥರ ಅವರವರೆಲ್ಲ ಕೇಳಿ ಒಂದು 35 ಜನ ಮಾತು ನಿರೂಪಣೆಯ ಮಹತ್ವದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನುಡಿಗನ್ನಡಿ ಆ್ಯಂಡ್ ನಿರೂಪಣೆ ನಿರೂಪಿಸಿ ಇವೆರಡು ಓದಿದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಆಯಿತು. ಸಾಕು, ಪುಸ್ತಕ ತಗೊಂಡ್ಬಿಟ್ವಲ್ಲ ಸರ್, ಸಾಕು ಅಂತ ಅಂದ್ಕೊಂತಾರೆ ಎಷ್ಟೊಂದು ಜನ. ತಗೊಂಬಿಟ್ಟು ಸುಮ್ಮನೆ ಸುಸ್ತಾಗ್ಬಿಡ. ಆಮೇಲೆ ಸರ್ ಪುಸ್ತಕ ಓದ್ದೆ 1 ವರ್ಷ 2 ವರ್ಷ ಆಯಿತು, ಇನ್ನು ಬರ್ತಾ ಇಲ್ಲ ಸಾರ್, ಸ್ಟೇಜ್ ಫಿಯರ್ ಹೋಗಿಲ್ಲ. ಹೆಂಗಯ್ಯ ಬರ್ತದೆ? ಈಗ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡಿದ್ದೀನಿ, ಇದನ್ನು ವಿಡಿಯೋ ಹಾಕೋಣ ಅಂತ ಇದ್ದೀನಿ, ಕರೆಕ್ಟಾ? ನೀರಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ನಾನು ನೀರಿಗೆ ಬೀಳದವರೆಗೂ ನೀರು ಹೆಂಗಿದೆ, ಅದು ಚಳಿನ ಬಿಸಿನ ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ನಾನು ಕೋರ್ಸ್ ಗೋಲ್ಡು ಡೈಮಂಡು ಅಂತ 2 ಕಮ್ಯುನಿಟಿ ಮಾಡಿದ್ದೀನಿ. ಆಮೇಲೆ ಯಾರ ಸುಮ್ಮನೆ ಕಾಟಾಚಾರಕ್ಕೆ ಬರಲ್ಲ ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಈಗ ಐ ಆಮ್ ಡಿಸ್ಕರೇಜಿಂಗ್ ದ ಪೀಪಲ್. ಯಾಕೆ ಅಂದರೆ ಐ ವಾಂಟ್ ಓನ್ಲಿ ದಿ ಸೀರಿಯಸ್ ಪೀಪಲ್. ನನ್ನ ಹೆಸರು ಹೇಳಂಗೆ ಆಗಬೇಕು, ಒಂದು 5 ವರ್ಷ 10 ವರ್ಷ ಆದರೆ ಜಯಪ್ರಕಾಶ್ ಅವರಿಂದ ಮಾತು ಕಲ್ತ್ಕೊಂಡೆ ಅಂತ. ಯಾಕೆಂದರೆ ಕೆಲವು IAS ಅವರು, ಕೆಲವು MLAಗಳು, ಕೆಲವು ಕಾರ್ಪೊರೇಟರ್ಸು, ಎಂಟ್ರಪ್ರಿನರ್ಸು, ಅವರು ಸರ್ ಅವ್ರನ್ನೇನಾರು ಎಂಟ್ರಿ ಮಾಡಿದರೆ ಜಯಪ್ರಕಾಶ್ ಅವರಿಂದ ಕಲಿತೆ ಸರ್, ಇವತ್ತೇನಾರು ಲೀಡರ್ ಆಗ್ಬೇಕಾದ್ರೆ ಜಯಪ್ರಕಾಶ್ ಕಾರಣ ಅಂತ ಎಷ್ಟೊಂದು ಜನ ಹೇಳ್ಕೊಂಡಿದ್ದಾರೆ. ನಾನು ನನ್ನ ಹತ್ರ ಬರೋರು ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ದಟ್ ಈಸ್ ವೈ ಐ ವಾಂಟ್ ವೆರಿ ಸೀರಿಯಸ್ ಪೀಪಲ್. ಅದಕ್ಕೆ ನಾನು ಟ್ರೈನಿಂಗು ತುಂಬ ಇಂಪಾರ್ಟೆಂಟ್ ರೀ, ಮೆಂಟ್ರಿಂಗು ತುಂಬ ಇಂಪಾರ್ಟೆಂಟು, ತರಬೇತಿಯಿಂದ ಯಶಸ್ಸು ಖಂಡಿತ ಸಾಧ್ಯ ಅನ್ನೋದನ್ನ ಯಾಕೆ ಹೇಳಿದೆ ಅಂದರೆ, ಆಲ್ ಆಫ್ ಯು ನೀಡ್ ಟ್ರೈನಿಂಗ್. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ. Only when you undergone the training with the experts, that too from an international trainer with an experience of 30 plus 10 years, that means 40 years. Seriously, I am telling you friends, ನನ್ನ ಬಳಿ ಬಂದವರು 100ಕ್ಕೆ 100ರಷ್ಟು, 100ಕ್ಕೆ 500ರಷ್ಟು ಬೆಳೆದಿದ್ದಾರೆ. ನೀವುಗಳು ಬೆಳೆಯಬೇಕು ಎನ್ನುವುದು ನನ್ನ ಸದುದ್ದೇಶ. ಅಷ್ಟೇ ಅಪ್ಪ, ಅಲ್ವೇ? ಈಗ ನಮ್ಮ ಆನ್ಲೈನಿಗೆ ಬಂದವ್ರದ್ದು ಇನ್ನೊಂದು ವಿಷಯ, ಏನು ಸಮಾಚಾರ ಅಂದರೆ, ನಾವು ವರ್ಷಕ್ಕೊಬ್ಬರಿಗೆ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಅಂತಲೂ ಕೊಡಕ್ಕೆ ಡಿಸೈಡ್ ಮಾಡಿಬಿಟ್ವಿ. ಅದು ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳು ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ಬೆಂಗಳೂರಿನಲ್ಲಿ ಮಾಡ್ತೇವೆ. ಓಕೆ, ಲಾಸ್ಟ್ ಇಯರ್ ಆರಂಭ ಮಾಡಿದ್ವಿ. ವಿಜಯಪುರದಲ್ಲಿ ಒಬ್ಬರು ಮೇಡಮ್ ಇದ್ರು, ಗೃಹಿಣಿ, ನೇತ್ರಾವತಿ ಅಂತ. ಪ್ರೈಸ್ ತಗೊಂಡೇ ಬಿಟ್ರು, ಅವಾರ್ಡು ತಗೊಂಡ್ಬಿಟ್ರು ಸ್ಟೇಜ್ ಮೇಲೆ. ಅದು ಹೆಂಗಿತ್ತು ಅನುಭವ ಒಂಚೂರು ಹೇಳ್ರಿ ಮೇಡಮ್, ನೇತ್ರಾವತಿ ನಮ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಅವತ್ತಿನ ಅವಾರ್ಡ್ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳಕ್ ಇಷ್ಟಪಡ್ತ ಸರ್. ಯಾಕಂದ್ರೆ ಜೀವನದಾಗ ಏನೋ ಒಂದು ಗೆಲುವಿನ ಒಂದು ನನಗಲ್ಲಿ ಖುಷಿ ಸಿಕ್ತು ಅಂತ ಹೇಳಕ್ ಹೇಳಕ್ ಆಗುದಿಲ್ಲ. ಖುಷಿ ಅನುಭವಿಸಿದವರಿಗೆ ಗೊತ್ತಂತಾರಲ್ಲ, ಆ ತರ ನನಗ್ ಖುಷಿ ಆಗಿತ್ತು. ಮತ್ತ ಸಾಕಷ್ಟು ಘಟಾನುಘಟಿ ನಾಯಕರಿದ್ರು ಸರ್. ಬಲ್ಭೀಮ್ ಸರ್, ಈಗ ಮಾಷಾ ಸರ್, ಹಿಂಗ ಸಾಕಷ್ಟು ಜನ ಅಲ್ಲಿ ನಾನು ಅವ್ರ ಜೊತೆ ನಾವು ಒಂದೆರಡು ಮಾತ ಆಡ್ತೀವಿಲ್ಲ, ಅವ್ರ ಜೊತೆ ಪ್ರೈಸ್ ಏನೋ ಒಂದು ಖುಷಿ ಸರ್. ಅಲ್ಲಿ ಬಹಳ ಸಾಕಷ್ಟು ಖುಷಿ ಅಲ್ಲಿ ನನಗೆ ಆಗೈತೆ. ಮತ್ತ ಅದು ನನ್ಗೆ ಸರ್ ಅವರ ಒಂದು ಮಾರ್ಗದರ್ಶನ, ನಂದು ನಿಮ್ಗ ಎಷ್ಟ ಅಂದ್ರ ಶಿರಸಾಷ್ಟಾಂಗ ನಮಸ್ಕಾರ, ಕೋಟಿ ಕೋಟಿ ಅಂತ ಹೇಳಕ್ ಇಷ್ಟಪಡ್ತ ಸರ್. ಯಾಕಂದ್ರ ಒಬ್ಬ ಗುರು, ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ಮಾಡೋ ಗುಣ ಯಾರಿಗಿರ್ತದ ಅಂದ್ರೆ ಒಬ್ಬ ಗುರುವಿಗಿರ್ತದ. ಮಾರ್ಗದರ್ಶನ
ಮಾಡುವ ಒಬ್ಬ ಗುರುವಿಗೆ ಇರ್ತದ ಅಂತ ಹೇಳಕ್ ನಿಮ್ಗೆ ನನ್ಗೆ ಅತ್ಯಂತ ಹೆಮ್ಮೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತ ಸರ್. ಯಾಕಂದ್ರೆ ನಾನು ಗೃಹಿಣಿ ಸರ್ ಮೂಲತಃ. ಏನು ಜನರ ಜೊತೆ ಹೆಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಂಗ್ ಗೊತ್ತಿರ್ಲಿಲ್ಲ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಗೊತ್ತಿರ್ಲಿಲ್ಲ. ಅಂದ್ರೆ ಯಾವುದೇ ಅಲ್ಲಿ ಜನರ ಜೊತೆ ಹೆಂಗ್ ಬೆರಿಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಬರೇ ಏನಾಯ್ತು, ಮೊದಲೇನು ಬರೇ ಸ್ಕೂಲ್ ಕಾಲೇಜ್ ಹೋಗುದು ಅಷ್ಟೇ, ಮ್ಯಾರೇಜ್ ಆಯ್ತಾ, ಒಂದು ಕುಟುಂಬ ಅಷ್ಟೇ, ಕುಟುಂಬದವ್ರ ಜೊತೆ ಒಡನಾಟ ಅಷ್ಟೇ ಬಿಟ್ರೆ ಬೇರೆಯವ್ರ ಜೊತೆನೂ ಸಾಕಷ್ಟು ಕಲಿಯುವುದಿರ್ತದೆ ಸರ್. ಈಗ ಪ್ರಪಂಚ ಅಂದ್ರ ಯಾವ ತರ ಅಂದ್ರೆ ಪ್ರತಿ ಹಂತದಲ್ಲಿ ನಾವು ಕಲಿಕೆ ಇರ್ಬೇಕು ಸರ್. ಅಲ್ಲಿ ಸಾಕಷ್ಟು ಕಲಿಲಿಕ್ಕೆ, ಅದು ಹಿಂಗ್ ಕಲಿಬೇಕು ಅನ್ನೋದು ಒಂದು ನಮಗ ದಾರಿ ತೋರಿಸಿ ಕೊಟ್ಟಂತ ಗುರು ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಹೇಳಿ ನಾ ಹೆಮ್ಮೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತ ಸರ್. ಯಾಕಂದ್ರೆ ಜೀವನ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ ಹೇಳಿ ಒಂದು ನಿಂತಂತ ಸಂದರ್ಭದಲ್ಲಿ ಇನ್ನೂ ಜೀವನದಾಗ ಇನ್ನ ಕಲಿಬೇಕು ಅನ್ನೋದು, ಇದೇ ಪ್ರಾರಂಭ ಅನ್ನೋದು ಒಂದು ಚಾಲು ಮಾಡಿ ಸ್ಟಾರ್ಟ್ ಮಾಡಿ ಕೊಟ್ರಲ್ಲ ಸರ್. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ಹೊಸಬ್ರು ಕಲಿಬೇಕಾದ್ರೆ ನಾವು ಗುರುವಾರ ಬಂದರೆ ಏನು ನಡೆಯುತ್ತೆ ಕ್ಲಾಸಲ್ಲಿ? ಏನೋ 3 ವಿಷಯ ಕೊಡ್ತಾರಂತೆ, ಆಮೇಲೆ ಒಂದು ಯೂಟ್ಯೂಬ್ ಲೈವ್ ಇರುತ್ತಂತೆ ಅಂತಾರೆ. ಅದು ಸ್ವಲ್ಪ ಅರ್ಥ ಮಾಡಿಸ್ತೀರಾ? ಸರ್ ಪ್ರತಿ ಗುರುವಾರ ಈಗ ಪ್ರತಿ 3 ವಿಷಯಗಳು ಕೊಟ್ಟಿರ್ತೀರಿ ಸರ್. 7 ಗಂಟೆಗೆ ಸ್ಟಾರ್ಟ್ ಆಗ್ತದ 3 ವಿಷಯಗಳ ಕುರಿತು. ಅಂದ್ರೆ ಪ್ರತಿಯೊಬ್ಬರು ಕಲಿಕಾರ್ಥಿಗಳು ಏನ್ ಮಾಡ್ಬೇಕು, ಆ ವಿಷಯದ ಬಗ್ಗೆ ಒಂದು ಟೈಮ್ ಲಿಮಿಟ್ನು ಕೊಡ್ತೀರಿ ಸರ್. ಅಂದ್ರೆ ನಾವೀಗ ಒಂದು ವಿಷಯ ಅಂದ್ರೆ ಅದು ಸಾಕಷ್ಟು ನಮ್ಗ ಅದು ವಿಷಯ ಇದು ಇರ್ತದೆ, ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಹೇಳ್ತಿರ್ತಾರ ಪ್ರತಿಯೊಬ್ಬರು ವಿಷಯದ ಕುರಿತು. ಅಂದ್ರ ಒಂದು ವಿಷಯ ಕೊಟ್ಟಾಕರ ನಾವು ಹ್ಯಾಂಗ 1 ನಿಮಿಷದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದ್ದುದು ವಾಕ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೇಳ್ಬೇಕು ಅನ್ನೋದು ಏನೋ ಒಂದು ಅಲ್ಲಿ ಕಲಿತಿರ್ತೀವಿ ಸರ್. ಪ್ರತಿಯೊಬ್ಬರು ಒಂದೇ ವಿಷಯವನ್ನು ವಿಭಿನ್ನ ಶೈಲಿಯಲ್ಲಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಹೇಳ್ತಿರ್ತಾರ. ತಿಳ್ಕೊಂಡು ತಾವು ಏನ್ ತಿಳ್ಕೊಂಡಿರ್ತಾರ ಅದ್ರ ಬಗ್ಗೆನೆ ಬೇರೆ ಹೇಳುದ್ರಿಂದ ಅಲ್ಲಿ ಸಾಕಷ್ಟು ಕಲಿತೇವೆ. ಒಂದು ವಿಷಯನು ಹಿಂಗುನು ಹೇಳಬಹುದಾ ಅಂತ ಹೇಳಿ ಅಲ್ಲಿ ಸಾಕಷ್ಟು ಅಲ್ಲಿ ಕಲಿಕೆ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತ. ಮತ್ತೆ 8 ಗಂಟೆಗೆ ಲೈವ್ ಹೋಗೋದ್ರಿಂದ ಅಲ್ಲಿ ಗೆಸ್ಟ್ ಕರ್ಕೊಂಡ್ ಬಂದಿರ್ತೀರಿ ಸರ್, ಅವರಿಂದನೂ ಸಾಕಷ್ಟು ಕಲಿತೀವಿ. ಮತ್ತೆ ಏನೇ ಡೌಟ್ ಇದ್ರು ಅಲ್ಲಿ ಒಂದು ಕೇಳಾಕ ಒಂದು ಅವಕಾಶ ಕೊಡ್ತೀರಿ ಸರ್. ಓಕೆ, ಈಗ ವಿಡಿಯೋ ಮಾಡ್ಯೂಲ್ಸ್ ಕೊಡ್ತೀನಿ. ಆ ವಿಡಿಯೋ ಮಾಡ್ಯೂಲ್ಸ್ನ 24/7 ಎನಿ ಟೈಮ್ ಅವರೆಲ್ಲ ವಾಚ್ ಮಾಡ್ಬೋದು. ಆ ವಿಡಿಯೋ ಮಾಡ್ಯೂಲ್ಸ್ ಯಾವ ಥರ ಲಾಭ ಮಾಡುತ್ತೆ? ಸರ್ ವಿಡಿಯೋ ಮಾಡಲ್ಸ್ ಅಂದ್ರೆ ಈಗ ಸಂತೋಷ ಇಂಥವ್ ಕೆಲವೊಂದೆಲ್ಲ ವಿಡಿಯೋ ಮಾಡಲ್ಸ್ ಅದಾವ ಸರ್. ಅಂದ್ರ ಈಗ ಪೇರೆಂಟ್ಸ್ ಬಗ್ಗೆ, ಅಂದ್ರ ಪೋಷಣಾ ಕಲೆ ಬಗ್ಗೆ ಹಿಂಗ್ ಸಾಕಷ್ಟು ನೀವು ಅದಾವ ವಿಡಿಯೋ ಮಾಡಲ್ಸ್ ಅದಾವ. ಅದರಿಂದ ನಾವು ಸಾಕಷ್ಟು ಕಲಿತೀವಿ ಸರ್. ಈಗ ಸಂತೋಷ ಅನ್ನೋದು ಅಂದ್ರೆ ಒಂದು ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸಂತೋಷ ಅನ್ನೋದು ಎಲ್ಲಿ ಅದ, ಏನ್ ಸುದ್ದಿ ಅಂತ ಬರೇ ನಾವು ಏನು ಸಂತೋಷ ಅಂದ್ರೆ ಬರೇ ದುಡ್ಡಿನಲ್ಲಿದೆ, ಹಂಗಿದೆ ಹಿಂಗಿದೆ ಏನೋ ಒಂದು ವಿಚಾರಗಳು ನಮ್ ಕಲ್ಪನೆಗಳು ಬರ್ತಿರ್ತಾವ. ಆದ್ರೆ ರಿಯಲ್ ಆಗಿ ಫ್ಯಾಕ್ಟ್ ಅದು ಸಂತೋಷದ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ರಿ ಸರ್ ಅದ್ರೊಳಗಂದ್ರ. ಪ್ರತಿಯೊಂದು ವಿಷಯವನ್ನು ಎಷ್ಟು ಇಂಪಾರ್ಟೆಂಟ್ ವಿಷಯ ಹ್ಯಾಂಗ ಒಂದಕ್ಕೊಂದು ಹ್ಯಾಂಗ್ ಕನೆಕ್ಟ್ ಮಾಡಿ, ಸಂತೋಷ ಅನ್ನೋದು ಒಂದು ಸಸ್ಯ, ಒಂದು ಇದು ಪ್ರಕೃತಿ ನೋಡಿದಾಗಲೂ ಸಾಕಷ್ಟು ಸಂತೋಷವನ್ನು ಕಾಣಬಹುದು. ಮತ್ತೆ ಒಂದು ಹೂವಿನಲ್ಲಿನೂ ಸೌಂದರ್ಯ, ಸಂತೋಷ ಎಲ್ಲಾನು ಅನುಭವ ಮಾಡ್ಕೋಬಹುದು ಅಂತ. ಹಿಂಗ್ ಪ್ರತಿಯೊಂದು ಈಗ ಬರೇ ಮನಿ ದುಡ್ಡ ಇಷ್ಟಿದ್ರೆ ಸಂತೋಷ ಇಲ್ಲ, ಅದ್ರೊಳಗೆ ಮನಸ್ಸು ದೊಡ್ಡದು, ಆತ್ಮ ಯಾವಾಗಲೂ ನಾವು ಸಂತೃಪ್ತಿಯಿಂದ ಇರ್ತೇವಲ್ಲ, ಅವಾಗ ಸಂತೋಷ ಅನುಭವ. ಹಿಂಗ್ ಪ್ರತಿಯೊಂದನ್ ಬಾಳ್ ಚೆನ್ನಾಗಿ ಹೇಳ್ತಾ ಬಂದಿರಿ ಸರ್. ತುಂಬಾ ಖುಷಿ ಅನಿಸ್ತೈತಿ. 3 ಡೇಸ್ ಕ್ಯಾಂಪ್ ಬಂದಿದ್ರಿ. ಆ ಥರದ ಆಫ್ಲೈನ್ ಕ್ಯಾಂಪ್ ಬರೋದ್ರಿಂದ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿದ್ದೆ ನಾನು, ಅದರ ಅನುಭವ? ಸರ್ ರೆಸಿಡೆನ್ಸಿಯಲ್ ಕ್ಯಾಂಪ್ದಿಂದ ನಮ್ಗೆ ಏನ್ ಅನುಭವ ಆಗ್ತದ ಅಂದ್ರೆ ಅಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಕಲಿತೀವಿ ಸರ್. ಇಲ್ಲಿ ಬರೀ ಆನ್ಲೈನ್ದಾಗ ನಾವು ಇದ್ರೊಳಗೆ ಕಲ್ತ್ರ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಧ್ವನಿ ಹೆಂಗ್ ನಾವು ಮಾಡ್ಯುಲೇಷನ್ ಬಗ್ಗೆ ಕಲಿತೀವಿ, ನಾವು ನಿಲ್ಲುವ ಭಂಗಿ ಹೆಂಗ, ಮತ್ತೆ ನಾವು ಐ ಕಾಂಟ್ಯಾಕ್ಟ್ ಹೆಂಗಿರ್ಬೇಕು, ಮತ್ತೆ ಮೈಕ್ ಯಾವ ತರ ಹಿಡ್ಕೋಬೇಕು, ಟೇಜ್ ಹೆಂಗ್ ಬಳಸ್ಕೋಬೇಕು ಅಂತ ಪ್ರತಿಯೊಂದನ್ನು ಅಲ್ಲಿ ನಾವು ಸಾಕಷ್ಟು ಕಲಿತೀವಿ ಸರ್. ನಿಮ್ ಮಾರ್ಗದರ್ಶನದಲ್ಲಿ ನೀವೇ ಸ್ವತಃ ಮುಂದಿತ್ತು ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀರಿ. ಅದು ತುಂಬಾ ಕಲಿತೀವಿ ಸರ್. ಈಗ ನೇರವಾಗಿ ಬರ್ತೀನಿ. ನೀವು ಬಂದಾಗ ಹೆಂಗಿದ್ರಿ, ಇವಾಗ ಹೆಂಗೆ, ಎಷ್ಟು ಬದಲಾಗಿದ್ದೀರಿ? ಸರ್ ನಾ ಬಂದಾಕರ 0.5 ಅಂತ ಹೇಳ್ಬೇಕು ಸರ್. ಅಷ್ಟಿದ್ದೆ. ಈಗ ಎಷ್ಟು ಮಾರ್ಕ್ಸ್ ಕೊಟ್ಕೋತೀರಿ? ಈಗೊಂದು 5 4 5 ಆ ಕೊಡ್ಬೋದು. ಏನ್ರಿ, ಇಷ್ಟು ಕಡಿಮೆ ಕೊಟ್ಕೋಬೇಡಿ, ಅವಾರ್ಡ್ ಕೊಟ್ಟು ಇದೀವಿ, ನಮಗೆ ನಾಚಿಕೆ ಆಗ್ಬಿಡ್ತದ ಆಮೇಲೆ. ಸರ್ ಹಾ? ಅಲ್ವಾ? ಹ್ಮ್. ಸರ್ ಇನ್ನ ನನ್ನ ನೋಡೋಣ, ತೃಪ್ತಿ. ನಾನು ಇದು ಯಾರು ವಿಡಿಯೋ ನೋಡ್ತಾರೆ ಅವ್ರಿಗೇನೆ ಟೈಪ್ ಮಾಡಿ ನೇತ್ರಾವತಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ಟೈಪ್ ಮಾಡಿ ಅಂತ ಹೇಳ್ತೇನೆ. ಎಲ್ಲರೂ ಟೈಪ್ ಮಾಡಿ. ಓಕೆ, ಈಗ ನೇತ್ರಾವತಿ ಮಾತಾಡಿದ್ದಾರೆ, ನೇತ್ರಾವತಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಓಕೆ, ಈಗ ನನಗೇನಂದ್ರೆ ಬಂದಾಗ ಇದ್ದಿದ್ದಕ್ಕೂ ಈಗೂ ಒಂದು ರೀತಿ ಏನೋ ತುಂಬ ಬದಲಾಯಿದೆ. ಅದು ಏನು ಬದಲಾಯಿತು ಅಂತ ಗೊತ್ತಾಗ್ಬೇಕಾ ನನಗೆ? ಸರ್ ಮೊದಲು ನನಗೆ ಆತ್ಮವಿಶ್ವಾಸ ಇರ್ಲಿಲ್ಲ ಸರ್.
ಆತ್ಮವಿಶ್ವಾಸ ಯಾಕಿರ್ಲಿಲ್ಲ ಅಂದ್ರೆ ಒಂದು ಜ್ಞಾನ ಆ ಇರ್ಲಿಲ್ಲ. ಜ್ಞಾನ ಯಾವಾಗ ಬರ್ತದಂದ್ರೆ ಒಂದು ಅಭ್ಯಾಸದ ಸತತ ಅಭ್ಯಾಸದಿಂದ. ಯಾಕಂದ್ರೆ ನಿಮ್ ಪ್ರತಿ ಗುರುವಾರ ಕ್ಲಾಸಿಗೆ ಬರ್ತಿದ್ದೇವೆ, ಅಲ್ಲಿ ಸತತ ಒಂದ್ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದು ಮತ್ತ ಅದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದ್ ಸತತ ಒಂದು ಏನು ಆಗಿ ನಮ್ಮ ಜ್ಞಾನ ವೃದ್ಧಿ ಆಕೋತ್ ಬಂತು ಸರ್. ಅದರದಿಂದ ಆತ್ಮವಿಶ್ವಾಸನ ಹೆಚ್ಚಾಯ್ತು, ಮತ್ತೆ ಸಾಕಷ್ಟು ಜನರ ಜೊತೆ ಹೆಂಗ್ ಬೆರಿಬೇಕು ಅನ್ನೋದು ಕಲೆ ಗೊತ್ತಾಯ್ತು. ಏನ ಅಂತಾರಲ್ಲ ಸರ್, ಕಲೆ ಗೊತ್ತಾದ್ರೆ ಮನುಷ್ಯಂದು ನಿಭಾಯಿಸುವ ಜೀವನದ ಕೌಶಲ್ಯ ಒಂದ್ ಕಲ್ತ್ರಿ ಸರ್, ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಗೊತ್ತಾಗ್ತದ ಸರ್. ಈಗ ಈಗ ಇಲ್ಲಿ ನೀರ್ನ ಹೊಸೊಬ್ರೊಬ್ರು ಗುರು ಸಂಗಮೇಶ್ ಅಂತ ನಿಮ್ಗೆ 85% ಮಾರ್ಕ್ಸ್ ಕೊಟ್ಟಾರೆ, ಹೆಂಗ್ ಅನ್ಸುತ್ತೆ? ಖುಷಿ ಅನಿಸ್ತದ ಸರ್, ನಾನು ಇನ್ನೂ ಇನ್ನೊಬ್ರು ಕಲಿಬೇಕಂತ 10ಕ್ಕೆ 8 ಮಾರ್ಕ್ಸ್ ಕೊಟ್ಟಾರೆ. ಖುಷಿ ಅನಿಸ್ತದ ಸರ್. ಗುಡ್. ನನಗೆ ಓಕೆ. ಅಂದ್ರೆ ನಾನು ಇಲ್ಲಿ ಆಗಿಂದ ವಿಕಾಸ್ ಅಂತ ಒಬ್ರಿದ್ದಾರೆ. ವಿಕಾಸ್, ನಮ್ಮ ನೇತ್ರಾವತಿ ಮೇಡಮ್ ಹೇಗ್ ಮಾತಾಡ್ತಾ ಇದ್ದಾರೆ? ನಮಸ್ಕಾರಗಳು ಸರ್. ನೇತ್ರಾವತಿ ಮೇಡಮ್ ಅವರು ಅವರ ಅನುಭವನ ನಿಮ್ಮ ತರಬೇತಿ ಮಾರ್ಗದರ್ಶನದಲ್ಲಿ ತುಂಬಾ ಕಲ್ತು ವಿಶೇಷವಾಗಿ ಎಲ್ಲಾ ಹೇಳ್ತಾ ಇದಾರೆ. ಅವ್ರು ಗೃಹಿಣಿ ಆಗಿದ್ರು, ಈಗ ಅವರು ಯೋಗ ಶಿಕ್ಷಕಿ ಆಗಿದ್ದಾರೆ. ಹಾಗೆ ಮತ್ತೆ ಅವರು ಇನ್ಸೂರೆನ್ಸ್ ಇದರಲ್ಲಿ ಏನೋ ತರಬೇತಿ ಇದರಲ್ಲಿ ಕೆಲಸ ಹೌದು, ಮಾಡ್ತಾ ಇದಾರೆ ಅಂತ ಎಲ್ ಐ ಹೇಳಿದ್ರು. ಸಿ ಏಜೆಂಟ್ ಎಲ್ ಆಗ್ಬಿಟ್ಟಾರೆ. ಐ ಸಿ ಏಜೆಂಟ್ ಆಗಿ ಕೆಲಸ ಮಾಡೋದು. ಖಂಡಿತವಾಗಿ ಸರ್, ಅವ್ರಿಗೆ ಎಲ್ಲ ಈ ರೀತಿಯಾದ ನಿಮ್ಮ ತರಬೇತಿ ಖಂಡಿತವಾಗಿ ಉಪಯೋಗ ಆಗಿದೆ. ಅವರು ನೀವು ನಿಮ್ಮ ನಾಗಮ್ಮ ಫೌಂಡೇಶನ್ ವತಿಯಿಂದ ನೀವು ಬೆಸ್ಟ್ ಸ್ಪೀಕರ್ ಅವಾರ್ಡ್ ಕೊಟ್ಟಿರೋದು ಖಂಡಿತ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಅವ್ರನ್ನ ಮೋಟಿವೇಶನ್ ಮಾಡಿದಾರೆ. ನೀವು 30 ವರ್ಷ 40 ವರ್ಷ ಮೋಟಿವೇಶನ್ ಸ್ಪೀಕರ್ ಆಗಿ ಅವಾಗ ವೇದಿಕೆ ಮೇಲೆ ಹೇಗೆ ಭಾಷಣ ಮಾಡ್ಬೇಕು ಅಂತ ಹೇಳಿ ನೀವು ಅವ್ರ ತರಬೇತಿಗೆ ವ್ಯಕ್ತಿತ್ವನ ಪರಿವರ್ತನೆ ಮಾಡ್ಬೇಕು ಅಂತ ಹೇಳಿ ಅವರವರ ಪ್ರತಿಭೆನ ಹೊರಗೆ ವೇದಿಕೆ ಮೇಲೆ ಹೆಂಗೆ ಅವ್ರ ಪ್ರತಿಭೆ ಮಾಡ್ಬೇಕು ಮಾತಾಡ್ಬೇಕು ಅಂತ ಹೇಳಿ ಖಂಡಿತವಾಗಿ ಅವ್ರನ್ನೇ ಸಾಕ್ಷಿ ಅಂತ ಹೇಳ್ಬೋದು ಓಕೆ, ಅಂತ ಗುಡ್ ಹೇಳಲಿಕ್ಕೆ ಗುಡ್ ಇಷ್ಟಪಡ್ತೇನೆ ಸರ್. ಗುಡ್. ವಿಕಾಸ್, ಥ್ಯಾಂಕ್ ಯು. ಇಲ್ಲೊಬ್ರು ದೇವರಾಜ್ ಅನ್ನೋರು ಅವಾರ್ಡ್ ವಿನ್ನರ್ ಬಿಕಮ್ 100% ಅಂತ ಹೇಳಿದ್ದಾರೆ. ಅಂದ್ರೆ ಅವಾರ್ಡ್ ವಿನ್ನರ್ ಕೊಡಬೇಕು ಅಂದ್ರೆ ನೀವೊಂದು ರೀತಿ 100% ಆಗೋಗಿದ್ದೀರಿ ಅಂತ. ಓಕೆ. ನೇತ್ರಾವತಿ, ಇಲ್ಲಿ ಇದ್ದವರು ಆನ್ಲೈನಲ್ಲಿ ಭಾಗವಹಿಸಿದವ್ರದ್ದು ಫೀಡ್ಬ್ಯಾಕ್ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ? ಸರ್ ಒಂದ್ ರೀತಿ ನಂಗೆ ತುಂಬಾ ಖುಷಿ ಅನಿಸ್ತದ ಸರ್. ಯಾಕಂದ್ರೆ ಈಗ ನಾವ್ ಏನ್ ಕಲಿತಿದೀವ ನಮ್ಗೆ ಗೊತ್ತಾಗೋದಿಲ್ಲ ಸರ್. ನಮ್ ಬೆನ್ನ ನಮ್ಗೆ ಕಾಣಲ್ಲ ಅಂತಾರಲ್ಲ ಆತರ ನಾವ್ ಏನ್ ಕಲಿತಾ ಇದ್ದೇವೆ, ಇನ್ನ ಏನ್ ಕಲಿಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಹೇಳಿದ್ರಿ. ಓಕೆ, ಗುಡ್. ಈಗ ಯಾರ ಹೊಸಬ್ರು ಸೇರ್ಬೇಕು. ಆದ್ರೆ ಸೇರ್ಬೇಕು ಅಂದಾಗ ಆತಂಕ ದುಗುಡ ಇರ್ತದೆ, ಕರೆಕ್ಟಾ? ಏನ್ ನಾವು ಹೋಗ್ಬೇಕಾ, ಒಂದ್ ಸ್ವಲ್ಪ ಹಣನೂ ಕೊಡಬೇಕು. ನಾನಂತೂ ಹೇಳ್ತಾ ಇರ್ತೀನಿ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಆ, 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 ಈಗ ಇವ್ರಿಗೆ ಹೊಸಬ್ರಿಗೆ ಈ ಡೌಟ್ ಇರ್ತದಲ್ಲ, ನನ್ನ ಕೈಲಿ ನಿಜವಾಗ್ಲೂ ಕಲಿಯೋಕ್ಕಾಗುತ್ತಾ, ನನಗೆ ಏಜ್ ಆಗೋಯ್ತು, ನಾನು ಮಾತಾಡೋಕ್ಕಾಗುತ್ತೋ, ನನ್ನ ಭಾಷೆ ಆ ಕಡೆ ಇದ್ದೀನಿ, ಉತ್ತರ ಕರ್ನಾಟಕ, ಇನ್ನೊಬ್ಬ ಉತ್ತರ ಕನ್ನಡ, ಇನ್ನು ದಕ್ಷಿಣ ಕನ್ನಡ, ಅಂತ ಈ ಥರ ಏನೇನೋ ನೆಪಗಳು ಅಂತ ಕರಿತೀವಿ, ಕರೆಕ್ಟಾ? ಈ ನೆಪಗಳಿಗೆ ಉತ್ತರ ಏನು ಹೇಳ್ತೀರಾ? ಸರ್ ನೆಪಗಳು ಸಾಧನೆಗೆ ಮಾರಕ ಅಂತಾರಲ್ಲ ಆ ತರ ಸರ್, ಕುಂಟ ನೆಪಗಳು. ಅಂದ್ರ ಮನುಷ್ಯ ಕಲಿಬೇಕಂತ ಹೇಳಿ ಮನಸ್ಸು ಮಾಡಿದ್ರ ಅವನ್ ಏಜ್ನು ಲೆಕ್ಕಕ್ಕೆ ಬರೋದಿಲ್ಲ, ಅವನ ನಾಲೆಜ್ನು ಲೆಕ್ಕಕ್ಕೆ ಬರಲ್ಲ. ಯಾವುದೇ ಅಲ್ಲಿ ಎಲ್ಲಾ ಏಜ್ದವ್ರುನು ಇಲ್ಲಿ ಕಲೀಲಿಕ್ಕೆ ಒಂದು ಅವಕಾಶ ಅದ ಸರ್. ವೇದಿಕೆ ಇಲ್ಲಿ ಸಿದ್ಧ ಇದೆ ಅಂತ ಹೇಳಕ್ ಇಷ್ಟಪಡ್ತ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ಹೇಳಿದ್ರಿ. ವೀಕ್ಷಕರೇ, ನೇತ್ರಾವತಿ ಮಾತುಗಳನ್ನು ಕೇಳಿದ್ರಲ್ಲ, ನಿಮಗೂ ಏನೋ ಒಂಥರ ಕುತೂಹಲ, ಕಲಿಬೇಕು ಮಾಡಬೇಕಂದ್ರೆ ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ, ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ. ಆಮೇಲೆ ನಮ್ಮ 2 ಯೂಟ್ಯೂಬ್ ಚಾನಲ್ ಏನಿದೆ, ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡ್ತಾಯಿರಿ, ಫಾರ್ವರ್ಡ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ. ಯು ವಿಲ್ ಸಿ ಎ ಸ್ಮಾಲ್ ಚೇಂಜ್ ಇನ್ ಯುವರ್ ಲೈಫ್. ಈಗ ನನ್ನ 2 ಪುಸ್ತಕ ಈಗಾಗಲೇ ಹೇಳಿದಾಗೆ, ನುಡಿಗನ್ನಡಿ ಮತ್ತು ನಿರೂಪಣೆ ನಿರೂಪಿಸಿಯನ್ನು ಓದಿ, ಈ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ನೋಡ್ತಾ ಇದ್ದು ನಮ್ಮ ಮಾರ್ಗದರ್ಶನ ತರಬೇತಿ ಪಡೆದ್ರೆ ಈ 3ರ ಕಾಂಬಿನೇಷನ್ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಎತ್ತರೆತ್ತರಕ್ಕೇರಿ ಅಂತ ಹೇಳ್ತೇನೆ ನಾನು. ಹೌದು, ಎತ್ತರಕ್ಕೆ ಏರ್ಬೋದಾ ನೇತ್ರಾವತಿ ನಮ್ಮ ಕ್ಲಾಸಿಗೆ ಬಂದರೆ? ಸರ್ ಖಂಡಿತವಾಗಿಯೂ 100% ಏರ್ಬೋದು ಸರ್. ಯಾವ ಏನೇನು ಯಾವುದು ಕಠಿಣ ಅನ್ಸಲ್ಲ ಸರ್, ಏರ್ಬೋದು ಹಂತ ಹಂತವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ನೇತ್ರಾವತಿ, ಈಗ ಆಕೆ ಒಬ್ಬ ನಮ್ಮ ಆನ್ಲೈನ್ ಕ್ಲಾಸ್ನ ಸಾಧಕಿ ಅಂತಲೇ ಬಿಂಬಿಸಿದ್ದೀನಿ, ಕರೆಕ್ಟಾ? ಸೊ ಆಕೆ ಗೃಹಿಣಿ, ಸಂಕೋಚ ಇತ್ತು, ಮಾತಾಡೋಕ್ಕೆ ತುಂಬ ಟೆನ್ಷನ್ ಮಾಡ್ಕೋತಾ ಇದ್ರು. ಅವರು ಇವತ್ತು ಧೈರ್ಯವಾಗಿ ನಾನು ಯೋಗ ಶಿಕ್ಷಕಿ ಆಗ್ಬೋದು, ಎಲ್ ಐ ಸಿ ಏಜೆಂಟ್ ಆಗ್ಬೋದು, ನಾನು ದುಡಿಬೋದು, ಈಗ ಮುಂದೆ ಶ್ರೀಮಂತರು ಆಗ್ಬೋದು ಅಂತ ಶ್ರೀಮಂತರಾಗಕ್ಕೆ ಹೊರಟಾರೆ. ಓಕೆ. ಜೊತೆಗೆ ನಾನು ಹೇಳ್ತಾ ಇರ್ತೇನೆ, ಮಾತಿನಿಂದ ಶ್ರೀಮಂತಿಕೆಡೆಗೆ ನೀವೆಲ್ಲ ಸಾಗಬೇಕಂತ. ಮಾತನ್ನೇ ಬಂಡವಾಳ ಮಾಡ್ಕೊಂಡು ಒಂದು ದಿನಕ್ಕೊಂದು 50,000 1 ಲಕ್ಷ ದುಡಿದ್ರು ಸಾಕು, ಅದು ನಮ್ಮ ಟಾರ್ಗೆಟು.
ಹಂಗೆ ಆ ಥರ ಟಾರ್ಗೆಟ್ ಇಟ್ಕೊಳ್ಳೋರಿಗೆ ದಿಸ್ ಈಸ್ ದ ರೈಟ್ ಪ್ಲಾಟ್ಫಾರ್ಮ್. ಏನಂತೀರಿ ನೇತ್ರಾವತಿ? ಹೌದು ಸರ್, ನೀವು ಎಲ್ಲಾನು ಒಂದು ಅಂದ್ರೆ ಎಲ್ಲಾ ರೀತಿ ನಮ್ಗೆ ಏನೇನ್ ಬೇಕು ಸೌಲಭ್ಯ ಅನ್ನೋದು ಎಲ್ಲಾ ಮಾಹಿತಿ ಕೊಡ್ತೀರಿ ಸರ್ ಪ್ರತಿಯೊಂದನು. ಅಂದ್ರೆ ಮಾತಿನಿಂದ ಶ್ರೀಮಂತಿಕೆ ಅಡಿಗೆ ಅಂದ್ರೆ ಈಗ ಫೈನಾನ್ಸ್ ಬಗ್ಗೆ ನೀವು ಸರ್ ಅವ್ರಿಗೆ ಶಂಕರ್ ಸರ್ ಅವ್ರಿಗೆ ಕರ್ಕೊಂಡು ಬಂದು ತರಬೇತಿ ಕೊಡ್ತಾ ಇದ್ದೀರಿ. ಅಂದ್ರೆ ಪ್ರತಿಯೊಂದನ್ನು ನಾವು ಇಲ್ಲಿ ಏನು ನಾವ್ ಏನ್ ಕಲಿಬೇಕ ಪ್ರತಿಯೊಂದನ್ನು ಹಂತ ಹಂತವಾಗಿ ಚೆನ್ನಾಗಿ ತಿಳಿಸ್ಕೊಡ್ತೀರಿ ಸರ್. ಓಕೆ, ಇಲ್ಲಿ ಬೆಳೆ ಎಸ್, ಥ್ಯಾಂಕ್ ಯು. ನಮಸ್ಕಾರ ನೇತ್ರಾವತಿ ಅವರೇ. ಓಕೆ, ಧನ್ಯವಾದ.